ಶಿಕ್ಷಣ ಮೌಲ್ಯ ಕೇಂದ್ರಿತವಾಗದೆ ಹಣ ಕೇಂದ್ರಿತವಾಗಿದೆ ಎಂದು ಯುವ ಬರಹಗಾರ ರವಿಕುಮಾರ್ ಬಾಗಿ ಆರೋಪಿಸಿದ್ದಾರೆ. ಚಿಂತಕ ಬಿ ಶ್ರೀಪಾದ್ ಭಟ್ ಅವರ ಉನ್ನತ ಶಿಕ್ಷಣ ಒಳಗೂ ಹೊರಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಪುಸ್ತಕ ದಾಸಂಸಂ ಅಂಬೇಡ್ಕರ್ ವಾದದ ಪ್ರಕಟಿತ ಕೃತಿಯಾಗಿದೆ. ಶ್ರೀಪಾದ್ ಭಟ್ರ ಈ ಪುಸ್ತಕ ಹೆಚ್ಚು ಕಡಿಮೆ ಒಂದು ಶತಮಾನಕ್ಕೂ ಹೆಚ್ಚು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಮಾತನಾಡ್ತದೆ. 1818ರಿಂದ ಹಿಡಿದು ಇತ್ತೀಚೆಗೆ ಬಂದಂಥ 2020ನಲ್ಲಿ ಬಂದಂಥ NEP ಅಲ್ಲಿವರೆಗೂ ಸುಮಾರು 102 ವರ್ಷದ ಭಾರತದ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತು ಬಹಳ ಸುದೀರ್ಘವಾಗಿ ಮಾತಾಡುತ್ತೆ. ಮತ್ತು ಆ 101 ಶತಮಾನದ ಅವಧಿಯಲ್ಲಿ ಬಂದಂತಹ ಅನೇಕ ಆಯೋಗಗಳು, ಸರ್ಕಾರಗಳು ಕಾಲಕಾಲಕ್ಕೆ ರೂಪಿಸಿದಂತಹ ನಿಯಮಗಳು, ಅವು ಉಂಟು ಮಾಡಿದ ಪರಿಣಾಮಗಳು ಇವೆಲ್ಲವನ್ನು ಕೂಡ ಬಹಳ ಮಾರ್ಮಿಕವಾಗಿ ಈ ಪುಸ್ತಕದೊಳಗಡೆ ಹೇಳಲಾಗಿದೆ. ಅಂದರೆ ಅವರು ಇದೆಲ್ಲವನ್ನು ಹೇಳೋದು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ, ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ, ಸಂವಿಧಾನದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲರನ್ನೂ ಒಳಗೊಳ್ಳುವಿಕೆಯ ನೆಲೆಯಲ್ಲಿ ಅದನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಾರತದಂತಹ ದೇಶಕ್ಕೆ ವಂಚಿಸುವ ಗುಣ ಬಹಳ ಒಗ್ಗಿಕೊಂಡಿದೆ. ಇಲ್ಲೆಲ್ಲವೂ ಕೂಡ ವಂಚನೆಯಿಂದಲೇ ನಡೀತಾ ಇದೆ. ಈ ವಂಚನೆಯ ಬೇರು ಎಲ್ಲಿದೆ ಅಂತಂದ್ರೆ ಇದು ಬ್ರಾಹ್ಮಣ್ಯದಲ್ಲಿದೆ. ಅದರಿಂದ ಈ ವಂಚನೆ ಅನ್ನುವಂಥದ್ದು ಇಲ್ಲಿನ ರಕ್ತಕ್ಕೆ, ಮೆದುಳಿಗೆ, ದೇಹದ ಎಲ್ಲ ತಂತುಗಳಿಗೂ ಕೂಡ ಪಸರಿಸಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾರು ಯಾರನ್ನು ಬೇಕಾದರೂ ವಂಚಿಸಬಹುದು. ವಂಚನೆಗೆ ಇಲ್ಲಿ ತಾರತಮ್ಯ ಇಲ್ಲ. ತಾನು ಎಷ್ಟಾದರೂ ಕೂಡ ಬಾಚಿಕೊಳ್ಬಹುದು. ತಾನು ಎಷ್ಟು ಬಾಚಿಕೊಳ್ಳುತ್ತೇನೆ ಎನ್ನುವುದು ಅಷ್ಟೇ ಮುಖ್ಯ. ಈ ರೀತಿಯ ಅನೇಕ ತರತಮವಾದ ನೆಲೆ ಭಾರತದ ಒಟ್ಟು ಸಾಮಾಜಿಕ ವ್ಯವಸ್ಥೆ ಒಳಗಡೆ ಪಸರಿಸಿದೆ. ಸೊ ಹಾಗಾಗಿ ಇದು ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೂ ಕೂಡ ಒಂದು ನಿರಂತರವಾಗಿ ಸಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸೊ ಈ ಪುಸ್ತಕ ಈ ವಂಚನೆಯ ಇತಿಹಾಸವನ್ನು ಕೂಡ ಬಹಳ ಮುಖ್ಯವಾಗಿ ಅದು ಹೇಳ್ತದೆ. ಇಲ್ಲಿಯ ಬ್ರಾಹ್ಮಣ್ಯ ಉಂಟು ಮಾಡುತ್ತಿರುವ ಪಿತೂರಿಗಳು, ಅವರು ವಂಚಿಸಿದಂತಹ ವಂಚನೆಯ ನೆಲೆಗಳು, ಅವುಗಳನ್ನು ಕೂಡ ಇದು ಬಹಳ ಮುಖ್ಯವಾಗಿ ಹೇಳ್ತದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕಂಡಿದ್ರು, ಶಿಕ್ಷಣ ಅನ್ನುವಂಥದ್ದು ಒಂದು ಸಮಾಜವನ್ನು, ಅಲ್ಲಿಯ ಮನುಷ್ಯರನ್ನು ಬದಲಾವಣೆ ಮಾಡುತ್ತೆ. ಅದು ಈ ಒಂದು ದೇಶದ, ಒಂದು ಸಮಾಜದ ಮತ್ತು ಅಲ್ಲಿ ವ್ಯಕ್ತಿಗಳ ಔನ್ನತ್ಯದಲ್ಲಿ ಬಹಳ ಮುಖ್ಯವಾದಂತಹ ರೋಲನ್ನು ಉಂಟು ಮಾಡುತ್ತದೆ ಅಂತ ಭಾವಿಸಿದ್ರು. ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಈ ಸರ್ಕಾರ ಸ್ವಾತಂತ್ರ್ಯ ಬಂದ ಈ 75 ವರ್ಷಗಳಲ್ಲಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅದು ಸಕ್ಸಸ್ ಆಗಿದೆಯಾ ಅನ್ನೋದನ್ನು ನೋಡಿದ್ರೆ ಅಷ್ಟೊಂದು ತೃಪ್ತಿದಾಯಕ ಆಗಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಸೊ ಹಾಗಾಗಿ ಒಟ್ಟು ಈ ಬ್ರಾಹ್ಮಣ್ಯದ ನೆಲೆಯಿಂದ ನಾವು ಗಮನಿಸೋದಾದ್ರೆ, ವಂಚಕ ನೆಲೆ ಎನ್ನುವಂಥದ್ದು ನಾನು ಯಾವುದನ್ನು ಕರೀತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಂಚಕ ನೆಲೆ ಎನ್ನುವಂಥದ್ದು ಇದ್ದಿದ್ದರಿಂದಲೇ ಈ ದೇಶದ ದಲಿತರನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ ಮತ್ತು ಎಲ್ಲ ಕೆಳಜಾತಿಗಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗಿತ್ತು ಅಂತ. ಸೊ ಅದರಿಂದ ಈ ವಂಚನೆಯ ಬುದ್ಧಿ ಇರುವುದರಿಂದಲೇ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದಕ್ಕೆ ಅರ್ಥವೇ ಇದಿರುವಂಥ ಒಂದು ನೆಲೆಗಟ್ಟಿಗೆ ನಾವು ಇವತ್ತು ನಿಂತಿದ್ದೀವಿ. ಇವತ್ತು ಅತಿ ಹೆಚ್ಚು ಅಪಹಾಸ್ಯಕ್ಕೀಡಾಗ್ತಾ ಇರುವಂತಹ ಪದಗಳಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು, ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಸಂವಿಧಾನ ಅನ್ನುವಂಥದ್ದು, ಒಳಗೊಳ್ಳುವಿಕೆ ಅನ್ನುವಂಥದ್ದು, ಸಮತೆಯ ತತ್ವ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅರ್ಥವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಇದ್ದೇವೆ. ಸೊ ಆ ನಿಟ್ಟಿನೊಳಗಡೆ ಇಲ್ಲಿಯ ಬಹುಜನ ಅನ್ನುವಂಥದ್ದು ಏನಿದೆಯೋ ಬಹಳ ಮುಖ್ಯವಾಗಿ ನಾವು ಅದನ್ನು ಹೇಗೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದ್ರ ದೃಷ್ಟಿ ಒಳಗಡೆ ನಾವು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತದೆ. ಸೊ ಹೀಗಾಗಿ ಈ ಪುಸ್ತಕ ಎತ್ತುವಂಥ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾವು ಹೇಳೋದಾದರೆ,
ಶಿಕ್ಷಣ ಅನ್ನುವಂಥದ್ದು ಇವತ್ತು ಒಂದು ಸರಕಾಗಿದೆ. ಸರಕಾಗಿರುವುದರಿಂದ ಅದು ಒಂದು ಹಣ ಕೇಂದ್ರಿತವಾಗಿದೆ. ನಾವು ಯಾವುದನ್ನ ಮೌಲ್ಯ ಕೇಂದ್ರಿತವಾಗಬೇಕು ಅಂತ ಭಾವಿಸಿದ್ವೋ ಅದು ಇವತ್ತು ಮೌಲ್ಯ ಕೇಂದ್ರಿತ ಆಗಲಿಲ್ಲ, ಅದು ಹಣ ಕೇಂದ್ರಿತವಾಗಿದೆ. ಮಕ್ಕಳನ್ನು ಕೂಡ ಓದಿಸುವಂತ ತಂದೆ ತಾಯಿಗಳು ಕೂಡ ನನ್ನ ಮಗ ಅಥವಾ ನನ್ನ ಮಗಳು ಹೆಚ್ಚು ಹೆಚ್ಚು ಹಣ ತರಬೇಕು, ದೊಡ್ಡ ದೊಡ್ಡ ಕೆಲಸಗಳು ಸೇರಬೇಕು ಅನ್ನುವಂಥ ಆಸೆ ಇಟ್ಕೊಳ್ತಾರೆ ಹೊರತು ಉತ್ತಮದಲ್ಲಿ ಸಮಾಜದಲ್ಲಿ ಉತ್ತಮವಾಗಿರುವಂಥ ವ್ಯಕ್ತಿಯಾಗಿ ನಿರ್ಮಾಣ ಆಗಲಿ ಎನ್ನುವಂಥದ್ದನ್ನ ಎಷ್ಟು ಜನ ತಂದೆ ತಾಯಿ ಇಟ್ಕೊಳ್ತಾರೆ. ಅಂತಹ ಶಿಕ್ಷಣ ಎಲ್ಲಿ ಸಿಗುತ್ತೆ? ಈ ಥರದ ಅನೇಕ ಪ್ರಶ್ನೆಗಳು ಕೂಡ ಇದರೊಳಗಡೆ ಇದೆ. ಅಂದ್ರೆ ನಾವು ಮಾಡ್ತಾ ಇರೋದೇನು ಅಂತಂದ್ರೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆ ನಮ್ಮ ಮಕ್ಕಳನ್ನ ಹಣದ ಕುದುರೆಯ ಹಿಂದೆ ಓಡುತ್ತಿರುವಂತಹ ಓಡುಗಾರರನ್ನಾಗಿ ನಾವು ಸೃಷ್ಟಿ ಮಾಡ್ತಾ ಇದ್ವಿ. ಮತ್ತು ಅವು ಇವತ್ತು ಶಾಲೆಗಳಿಗೆ ಹೋಗೋದನ್ನ ನೋಡಿದ್ರೆ ಮುಂದೊಂದು ದಿನ ಮಂಡಿಪೇಟೆಯಲ್ಲಿ ಮೂಟೆ ಹೊರಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವೇನೋ ಅನ್ನುವ ರೀತಿ ಒಳಗಡೆ ಅವನ್ನ ತಯಾರು ಮಾಡ್ತಾ ಇದೀವಿ ಅನ್ನುವಂಥ ಆತಂಕ ಕೂಡ ಇದೆ ಅಂತ. ಅದ್ರ ಜೊತೆಗೆ ಇವತ್ತು ಸ್ಥಾಪಿತ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು ಇವರೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರವನ್ನು ಬಹಳ ಮುಖ್ಯವಾಗಿ ಆವರಿಸಲು ಕೂತಿದ್ದಾರೆ. ಒಂದು ಕಾಲದಲ್ಲಿ ಪ್ರೈವೇಟ್ ಅನ್ನುವಂಥದ್ದು ಕಡಿಮೆ ಇತ್ತು, ಅದನ್ನ ನಾರಾಯಣ ಅವರು ಹೇಳಿದ. ಪಬ್ಲಿಕ್ ಸೆಕ್ಟರ್ ಅನ್ನುವಂಥದ್ದು ಬಹುತೇಕ ಜಾಸ್ತಿ ಇತ್ತು ಒಂದು ಕಾಲದಲ್ಲಿ. ಅಂದ್ರೆ ನಾವೆಲ್ಲರೂ ಓದುವ ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ರು, ಎಲ್ಲರೂ ಸರ್ಕಾರಿ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಒಂದು ಕಾಲೇಜ್ ಇದ್ದಿದ್ದು ಡಿಗ್ರಿ ಮಾಡ್ಬೇಕಂದ್ರೆ ತಾಲೂಕ್ ಲೆವೆಲ್ಗೆ ಹೋಗ್ಬೇಕಾಗಿತ್ತು ಅಥವಾ ಜಿಲ್ಲಾ ಮಟ್ಟಗಳಿಗೆ ಬರ್ಬೇಕಾಗಿತ್ತು ಅಂತ ಸಂದರ್ಭ ಇತ್ತು. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಈ ಬಂಡವಾಳಶಾಹಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಬಂದಂಗೆ ಏನಾಯ್ತು, ಈ ಕ್ಷೇತ್ರವನ್ನ, ಸಾರ್ವಜನಿಕ ಕ್ಷೇತ್ರವನ್ನ ಕುಬ್ಜಗೊಳಿಸಲಾಯಿತು. ಖಾಸಗಿ ಶಿಕ್ಷಣ ವಲಯವನ್ನ ಅವ್ರು ಬಿರುದು ಮಾಡಲಾಯಿತು ಅಂತ. ಇದು ಬಹಳ ದೊಡ್ಡ ಆತಂಕಕಾರಿಯಾಗಿರುವಂತ ಸಂದರ್ಭ. ಯಾಕೆ ಹಾಗೆ ಮಾಡಲಾಯಿತು ಅಂತ, ಅಲ್ಲಿ ಇವರೆಲ್ಲರೂ ಬಂಡವಾಳಶಾಹಿಗಳು ಮತ್ತು ರಾಜಕಾರಣಿಗಳಿದ್ದಾರೆ ಮತ್ತು ಮಠಾಧೀಶರಿದ್ದಾರೆ. ಇವರು 3 ಜನ ಕೈಲೇ ಇಡೀ ಶಿಕ್ಷಣ ವ್ಯವಸ್ಥೆ ಸಿಲುಕಿರೋದು ಅಂತ. ಆದ್ರೆ ನೀವು ಸಾರ್ವತ್ರಿಕರಣಗೊಳಿಸೋದು ಮತ್ತೆ ಸಾಧ್ಯವಾಗಲಿ ಅಷ್ಟು ಸುಲಭ ಅಲ್ಲ ಅದು. ಇದು ಒಂದು. ಹೀಗಾಗಿ ಇಡೀ ಶಿಕ್ಷಣ ಕ್ಷೇತ್ರವನ್ನ ಎಲ್ಲ ಬಲಿಷ್ಠರು ಕಬ್ಜಾ ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ, ಈ ಕ್ಷೇತ್ರವನ್ನ ಶಿಂಕ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಮುಂದಿನ ದಾರಿ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರೋ ಪ್ರಶ್ನೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು PG ವರೆಗೂ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರುವವರು ಕೂಡ ಸಾರ್ವಜನಿಕ ಸೆಕ್ಟರ್ ಅಲ್ಲಿ, ಅಂದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು, ಸರ್ಕಾರಿ ವಿಶ್ವವಿದ್ಯಾಲಯ ಓದ್ತಾ ಇರುವವರ ಸಂಖ್ಯೆ 80% ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಅಂಚಿನ ಸಮುದಾಯಗಳು. ಈ ವರ್ಗದ ಮಕ್ಕಳೇ ಇವತ್ತಿಗೂ ಈ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇರುವಂಥದ್ದು. ಆದರೆ ಸರ್ಕಾರ ಅವನ್ನ ಮತ್ತೆ ಕಾಲಕ್ಕೆ ಅವನ್ನು ಮುಚ್ಚುವಂತ, ವ್ಯವಸ್ಥಿತವಾಗಿ ಅವನ್ನ ನಾಶ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಸರ್ಕಾರ ಬರುತ್ತೆ, ಜಿಲ್ಲೆಗೊಂದೊಂದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುತ್ತೆ. ಇನ್ನೊಂದು ಸರ್ಕಾರ ಬರುತ್ತೆ, ಇದು ಅಗತ್ಯ ಇಲ್ಲ, ಅವ್ನು ಮುಚ್ತೀವಿ ಇವ್ನು ಮುಚ್ತೀವಿ ಅಂತ ಇನ್ನೊಂದು ಸರ್ಕಾರ ಹೇಳುತ್ತೆ. ಆದರೆ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ 10 ವರ್ಷ 15 ವರ್ಷ ಕಳೆದ್ರು ಕೂಡ ಒಬ್ಬ ಬೋಧಕರನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ. ಒಬ್ಬರು ಸರ್ಕಾರದಿಂದ ನೇಮಕವಾಗಿರುವಂತಹ ಬೋಧಕರಿದ್ದಾರೆ ಎನ್ನುವಂಥ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬರು ಇರೋದು ನಾವು ನೋಡ್ತೀವಿ. ಹೊಸದಾಗಿ ಸ್ಥಾಪನೆ ಮಾಡಿರುವಂತಹ ಅನೇಕ ಯೂನಿವರ್ಸಿಟಿಗಳಲ್ಲಿ ಎಲ್ಲರೂ ಕೂಡ 100% ಇರುವಂಥವರೆಲ್ಲರೂ ಕೂಡ ಗೆಸ್ಟ್ ಫ್ಯಾಕಲ್ಟಿಯಿಂದ ನಡೀತಾ ಇರುವಂತ ನಾವು ಗಮನಿಸ್ತೀವಿ. ಯಾಕೆ ಈ ರೀತಿ ಅಸಡ್ಡೆ ಮಾಡ್ತಾರೆ? ಯಾರಿಗೆ ಈ ವಂಚನೆ ನಡೀತಾ ಇದೆ? ಶ್ರೀಪಾದ್ ಭಟ್ರು ಅದನ್ನು ಹೇಳ್ತಾರೆ. ಇರುವ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಪಾಠ ಮಾಡುವುದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ. ಕೆಲವು ಮೇಷ್ಟ್ರು ನಾವು ಪಾಠ ಮಾಡದೇ ಇಲ್ಲ ಅನ್ನುವಂಥ ಹೋಗಿದ್ದಾರೆ. ಸರ್ ಕೆಲವು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಶಾಪ್ರ ಮೇಲೆ ಕೂತ್ಕೊಂಡು ಹೋಗ ಎಲ್ಲ
ದಲಿತರವು ಹಿಂದುಳಿದವು ಅವು ಬಂದಿರ್ತವೆ ಅವಕ್ಕೇನು ಪಾಠ ಮಾಡಿ ಅಂತ ಉಡಾಫೆಯಿಂದ ಮಾತಾಡಿದ್ದಾರೆ. ಅದನ್ನ ಸ್ವಲ್ಪ ಪ್ರಜ್ಞಾವಂತ ಮೇಷ್ಟ್ರುಗಳು ಪ್ರಶ್ನೆ ಮಾಡಿದ್ರೆ ಜಗಳ ಕೂಡ ಮಾಡಿದ್ದಾರೆ. ಇವು ಅನ್ನ ಕೊಡೋ ಮಕ್ಕಳು, ಈ ಅನ್ನ ಕೊಡೋ ಮಕ್ಕಳಿಗೆ ಮೋಸ ಮಾಡಬೇಡಿ. ನಮ್ಮ ಮಕ್ಕಳು ಅನ್ನ ಕಿತ್ಕೊಂಡು ತಿನ್ನೋ ಮಕ್ಕಳು, ಇವು ಅನ್ನ ಕೊಡೋ ಮಕ್ಕಳು. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತೀವಿ, ಮೋಸ ಮಾಡಬಾರ್ದು ಅವ್ರಿಗೆ ಅಂತ ಮೀಟಿಂಗ್ಗಳಲ್ಲಿ ಜಗಳಾಡಿರುವಂಥ ಮೇಷ್ಟ್ರುಗಳು ಕೂಡ ಇದ್ದಾರೆ. ಇದು ಎಷ್ಟು ಆತಂಕಕಾರಿಯಾಗಿರುವಂಥ ವಿಷಯ ಅಂತಂದ್ರೆ, ಮೇಷ್ಟ್ರುಗಳು ಮೇಡಮ್ಗಳು ಸ್ಟಾಫ್ ರೂಮಲ್ಲೇ ಕೂತ್ಕೊಂಡು ಅಥವಾ ಕ್ಲಾಸ್ ಹೋದ್ರು ಪಾಠ ಮಾಡದೆ ಸುಮ್ಮನೆ ಲೋಕಾಭಿರಾಮವಾಗಿ ಏನೋ ಮಾತಾಡಿ ಬರುವಂತ ಉದ್ದೇಶ ಏನು, ಅದ್ರ ಹಿನ್ನೆಲೆ ಏನು ಅಂತಂದ್ರೆ, ಆ ಕಾಲೇಜ್ಗಳಿಗೆ ಆ ಮಕ್ಕಳು ಬರುವಂಥವು ಎಲ್ಲವೂ ಕೂಡ ಈ ತರ ಕೆಳಜಾತಿಗಳ ಮಕ್ಕಳು ಯಾಕೆ ಪಾಠ ಮಾಡಬೇಕು ಅನ್ನುವಂಥ ಮನಸ್ಥಿತಿಯು ಕೂಡ ಇದೆ ಅನ್ನುವಂಥದ್ದು ಕೇಳಿ ನನಗೆ ಬಹಳ ಎಂತ ಆತಂಕಕಾರಿಯಾಗಿರುವಂಥ ಬೆಳವಣಿಗೆ ಇದು ಅಂತ ಅನಿಸ್ತಾರೆ. ಸೊ ಇಂಥವೆಲ್ಲವೂ ಕೂಡ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಾ ಇರೋದು ಬಹಳ ಆತಂಕದ ವಿಚಾರ ಅಂತ ನನಗೆ ಗಮನಿಸ್ತದೆ. ಆದರೆ ಇನ್ನೊಂದು, ವಿಶ್ವವಿದ್ಯಾಲಯಗಳಲ್ಲಿ ಕಳೆದ 20-25 ವರ್ಷ ಹಿಂದಕ್ಕೆ ಹೋದ್ರೆ ವಿಶ್ವವಿದ್ಯಾಲಯಗಳಿದ್ದಂಥ ಶೈಕ್ಷಣಿಕ ವಾತಾವರಣವೇ ಬೇರೆ ಇತ್ತು. ಆದರೆ ಇವತ್ತು ಈ ಒಂದು 20-25 ವರ್ಷದ ಹಿಂದಕ್ಕೆ ಹೋದ್ರೆ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಾತಾವರಣ ಸಂಪೂರ್ಣವಾಗಿ ಬದಲಾಗಿರೋದನ್ನ ನಾವು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಅದರ ಕಾರಣ ಏನು ಅಂತಂದ್ರೆ, ಅನೇಕ ಮನುಷ್ಯ ವಿರೋಧಿಯಾಗಿರುವಂಥ ಅನೇಕ ಸಂಘಟನೆಗಳು ವಿಶ್ವವಿದ್ಯಾಲಯವನ್ನ ಪ್ರವೇಶ ಮಾಡಿದ್ದಾವೆ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಆ ರೀತಿಯಾಗಿರುವಂಥ ಧರ್ಮವನ್ನ, ಒಂದೊಂದು ಜಾತಿಯನ್ನ ಬಿಂಬಿಸುವಂತಹ ಭಾವುಟಗಳು ರಾರಾಜಿಸ್ತಾ ಇದ್ದಾವೆ. ಹೀಗಿರುವಾಗ ಶೈಕ್ಷಣಿಕವಾದ ವಾತಾವರಣ ಕೆಟ್ಟಿದೆ ಅಂದ್ರೆ ಇನ್ನೇನಾಗುತ್ತೆ? ಒಂದು ಮೌಲ್ಯಯುತವಾಗಿರುವಂತಹ, ಚಿಂತನಾಶೀಲವಾಗಿರುವಂತಹ ವಿಚಾರಧಾರೆಗಳು ನಡೀಬೇಕಾಗಿರುವಂತಹ ಒಂದು ಸ್ಥಳದಲ್ಲಿ ಯಾವುದೋ ಮೌಢ್ಯ ತುಂಬಿರುವಂತಹ ಒಂದು ವಿಚಾರಗಳು ನಡೀತವೆ ಅಂತಂದ್ರೆ ಇದು ಆತಂಕವಾಗಿರೋದಲ್ವೇ? ಇನ್ನೂ ಎಷ್ಟು ಗಂಭೀರವಾಗಿ ಇದನ್ನು ಯೋಚನೆ ಮಾಡಬೇಕಂದ್ರೆ, ವಿಶ್ವವಿದ್ಯಾಲಯಗಳು ತಲುಪಿರುವ ಮಟ್ಟ, ಅದ್ಯಾವುದು ಯೂನಿವರ್ಸಿಟಿನಲ್ಲಿ ಸಗಣಿ ಮಾಡಿ ಇದು ಮಾಡಿ ಯಾವುದು ಗಂಜಲದಲ್ಲೆಲ್ಲ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತೀವಿ ಅಂತೇಳಿ ಅದು ವಿಶ್ವ ಮಟ್ಟದಲ್ಲಿ ಅದು ನೆಗೆಪಾಟ್ಲಿಕ್ಕೆ ಈಡಾಗಿ ಅದಕ್ಕೋಸ್ಕರ ಒಂದು ಯೂನಿವರ್ಸಿಟಿ 100 ಕೋಟಿಯನ್ನು ಖರ್ಚು ಮಾಡಿ ಸಗಣಿ ಮತ್ತು ಗಂಜಲದಲ್ಲಿ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತಾರೆ ಇವರು. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಭಾರತದ ಶಿಕ್ಷಣ ವ್ಯವಸ್ಥೆ ಇದೆ. ಪ್ರಪಂಚದ 50 ದೇಶಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಭಾರತ 49ನೇ ಪ್ಲೇಸಲ್ಲಿ ಐತೆ. ಲೆಕ್ಕ ಹಾಕಲಿಲ್ಲ ನಾವು ಎಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಎಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ, ಯಾವ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು. ಅದರಿಂದ ಇಲ್ಲಿ ಒಂದು ಖಾಸಗಿ ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಮತ್ತೆ ಅದು ಜಾಸ್ತಿ ಆಯ್ತಾ ಇರೋದ್ರಿಂದ, ಎಲ್ಲವೂ ಕೂಡ ಹಣ ಕೇಂದ್ರಿತವಾಗ್ತಾ ಇರೋದ್ರಿಂದ ಶಿಕ್ಷಣದ ಮಟ್ಟ ಅಂದ್ರೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟ ಇಲ್ಲ ಅನ್ನುವಂಥ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅನ್ನುವಂಥದ್ದು ಒಂದು ಒಪಿನಿಯನ್ ಕ್ರಿಯೇಟ್. ಈ ಒಪಿನಿಯನ್ ಕ್ರಿಯೇಟ್ ಮಾಡಿದವ್ರು ಯಾರು, ಎಲ್ಲಿಂದ ಕ್ರಿಯೇಟ್ ಆಯ್ತು? ಹಂಗೆ ನೋಡ್ಕೊಂಡ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಯಾರು ಆಯ್ಕೆ ಆಗಲ್ವೋ ಅಲ್ಲಿ ಬೇರೆ ಬೇರೆ ಹಂತ ಇರ್ತದೆ. ಅಲ್ಲಿ ಒಂದು NET ಪಾಸ್ ಮಾಡಬೇಕು, ಅದಾದ್ಮೇಲೆ ಸರ್ಕಾರ ಪರೀಕ್ಷೆ ಮಾಡ್ತದೆ, ಅದ್ರಲ್ಲಿ ಪಾಸ್ ಮಾಡಬೇಕು, ಅದ್ರಲ್ಲಿ ಪಾಸ್ ಮಾಡಿದವ್ರು ಮಾತ್ರ ಅಲ್ಲಿ ವಿವಿಧ ಬಗೆಯ ಅವರ ತರಬೇತಿಗಳನ್ನು ಕೊಟ್ಟು ಅವ್ರನ್ನ ಆಮೇಲೆ ಕಾಲೇಜಿಗೆ ಕಳಿಸ್ತಾರೆ. ಆದ್ರೆ ಈ ಖಾಸಗಿ ಕಾಲೇಜುಗಳಲ್ಲಿ ಏನೂ ಇಲ್ಲ, ಅಲ್ಲಿ ಯಾರು ಸೆಲೆಕ್ಷನ್ ಆಗೋದಿಲ್ವೋ, NETನೂ ಕೂಡ ಪಾಸ್ ಮಾಡಿರಲ್ವೋ ಅಂತವ್ರು ಬಂದು ಖಾಸಗಿ ಕಾಲೇಜಲ್ಲಿ ಪಾಠ ಹೇಳ್ತಾ ಇರ್ತಾರೆ. ಯಾವುದನ್ನು ಉನ್ನತ ಅಂತೀರಿ, ಯಾವುದೋ ಉತ್ಕೃಷ್ಟ ಅಂತ ಕರೀತೀರಿ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕುವಂತ ಸಂದರ್ಭ ಇದೆ. ಇನ್ನೊಂದು IIT, IIM ಅನ್ನುವಂಥವು ಏನಿದ್ದಾವೆ ಮತ್ತು IAS ಎನ್ನುವಂಥ ಅತ್ಯಂತ ಉನ್ನತವಾಗಿರುವಂತಹ ಇದರಲ್ಲಿ ದಲಿತ ಮತ್ತು ಕೆಳಜಾತಿಗಳಿರುವಂತಹ ಮಕ್ಕಳು ಬಹಳ ಅತ್ಯಲ್ಪ ಅಂದ್ರೆ ಅತ್ಯಲ್ಪ ಆಗಿರೋವು, ಅತ್ಯಲ್ಪ ಮಕ್ಕಳಿರೋ. ಅಲ್ಲಿ ಹೋಗೋದೇ ಕಡಿಮೆ. ಆ ಹೋಗುವಂತಹ ಈ ಕೆಳಜಾತಿಯ ಮಕ್ಕಳನ್ನ ಅರೆಸ್ಟ್ ಮಾಡಿ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳಗಳನ್ನು ಕೊಟ್ಟು
ಜಾತಿಯ ಹಿನ್ನೆಲೆಯ ಕಿರುಕುಳನ್ನು ಕೊಟ್ಟು ಒಂದು ಅವರು ಮಧ್ಯಕ್ಕೆ ಬಿಟ್ಟು ಹೋಗಬೇಕು, ಇಲ್ಲ ಅಂತಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ರೋಹಿತ್ ವೇಮುಲ ಕೂಡ ಅವನ ಸಾವು ಕೂಡ ನಮ್ಮ ಎದುರುಗಡೆ ಇನ್ನು ಆರದೇ ಹಂಗೆ ಇದೆ. ಸೊ ಈ ತರದ ಉನ್ನತ ಶಿಕ್ಷಣ ಅನ್ನುವಂಥದ್ದು ವ್ಯವಸ್ಥಿತವಾಗಿ ಅನೇಕ ಇದನ್ನ ಹೇಳ್ತಾ ಇದೆ. ಅಂದ್ರೆ ವಿಶ್ವವಿದ್ಯಾಲಯಗಳನ್ನುವಂಥದ್ದು ಏನನ್ನ ಕಲಿಸ್ಬೇಕಾಗಿತ್ತು, ಬಹುತ್ವವನ್ನು ಹೇಳ್ಕೊಡ್ಬೇಕಾಗಿತ್ತು, ಆದ್ರೆ ಅದಾಗ್ತಾ ಇಲ್ಲ. ಏಕತ್ವಕ್ಕೆ ಅದು ದಾರಿ ಮಾಡಿಕೊಡ್ತಾ ಇದೆ. ಒಂದು ದೇಶ, ಒಂದು ಭಾಷೆ, ಒಂದು ಪ್ರದೇಶ, ಇದನ್ನ ಎಲ್ಲ ಒಂದು ಅನ್ನುವುದನ್ನ ಪ್ರತಿಪಾದನೆ ಮಾಡ್ತಾ ಇರ್ತದೆ. ಬಹುತ್ವ ಅನ್ನೋದನ್ನ ಬೆಳೆದು ಒಪ್ಪದಲ್ಲಿ ನೇರ್ಪುಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ, ಆ ಒಳಗೊಳ್ಳುವಿಕೆ ಎನ್ನುವಂಥದ್ದನ್ನ ಕಲಿಸ್ತಾ ಇಲ್ಲ. ವಿಶ್ವವಿದ್ಯಾಲಯ ಅನ್ನುವಂಥದ್ದು ಒಂದು ನಾಡಿನ ಬೌದ್ಧಿಕ ಚಿಂತನಾ ಕೇಂದ್ರವಾಗಿ ಆ ನಾಡಿನ ಅಭಿವೃದ್ಧಿಯ ವಿವಿಧ ಮಾರ್ಗಗಳನ್ನ, ವಿವಿಧ ಮಾದರಿಗಳನ್ನ ತೆರೆದುಕೊಡ್ಬೇಕಾದಂತ ಆ ಸ್ಥಳಗಳು ಇವತ್ತು ಜಾತಿ ಕೇಂದ್ರಿತವಾಗಿದ್ದಾವೆ ಮತ್ತು ಧಾರ್ಮಿಕವಾಗಿ ಅಧಾರ್ಮಿಕವಾದಂತಹ ಅನೇಕ ಚಟುವಟಿಕೆಗಳ ಕೇಂದ್ರವಾಗಿರುವುದು ಅತ್ಯಂತ ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಅಂತ ನಾನು ಭಾವಿಸಿದ್ದೇನೆ. ಸೊ ಹೀಗಾಗಿ ಸಮಾಜವನ್ನ ಕಟ್ಟುವ ಕೆಲಸವನ್ನ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಗಟ್ಟಿಗೊಳಿಸುವಂತಹ ಮತ್ತು ವ್ಯಾಸಂಗ ಕ್ರಮವನ್ನ ತಳ ಸಮುದಾಯಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರನ್ನೂ ಒಳಗೊಂಡಂತೆ ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಶಿಕ್ಷಣ ಕ್ರಮ ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನ ಶ್ರೀಪಾದ್ ಭಟ್ರು ಇದರೊಳಗಡೆ ಹೇಳ್ತಾ ಹೋಗ್ತಾರೆ. ಸೊ ನಾನು ಮೊದಲೇ ಹೇಳಿದಂತೆ 1918ರಿಂದ ಹಿಡಿದು 2020ರ NEP ವರೆಗೆ ಸಂಪೂರ್ಣವಾಗಿ ಅವರು ಭಾರತದ ಒಟ್ಟು ಶಿಕ್ಷಣದ ಕ್ರಮವನ್ನ, ಶಿಕ್ಷಣದ ಪದ್ಧತಿಗಳನ್ನು ಇದರೊಳಗಡೆ ಹೇಳ್ತು ಹೋಗ್ತಾರೆ. ಸೊ ಅದರಿಂದ ಈ ಪುಸ್ತಕವನ್ನ ವಿಶ್ವವಿದ್ಯಾಲಯಗಳು ಬಹಳ ಮುಖ್ಯವಾಗಿ ಅಲ್ಲಿನ ವಿದ್ಯಾರ್ಥಿಗಳು ಇದನ್ನು ಓದಬೇಕು. ಇದ್ರ ಬಗ್ಗೆ ಹೆಚ್ಚೆಚ್ಚು ಚರ್ಚೆಗಳಾದ್ರೆ ಈ ಉನ್ನತ ಶಿಕ್ಷಣದಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಏನು, ಈ ಶಿಕ್ಷಣದ ಸಾಧ್ಯತೆಗಳೇನು, ಅದರ ವಿಫಲತೆಗಳೇನು ಅನ್ನುವಂಥ ಬಹಳ ಮುಖ್ಯವಾಗಿ ಅರಿವಿಗಾಗುತ್ತೆ. ಅದರಲ್ಲೂ ಕೂಡ ಈ ಅಂಚಿನ ಸಮುದಾಯಗಳು SC ST OBC ಅಂಡ್ ಮೈನಾರಿಟೀಸ್ ಏನಂತಿದ್ದವೋ ಇವು ಹೇಗೆ ಪ್ರಭುತ್ವ ಅನ್ನುವಂಥದ್ದು ಸದಾ ಇವರನ್ನ ವಂಚಿಸುವ ನಿಟ್ಟಿನಲ್ಲಿ, ಇವರನ್ನ ಅಕ್ಷರದಿಂದ ಹೊರಗಿಡುವ ದಿಕ್ಕಿನಲ್ಲಿ ಯಾವ್ಯಾವ ರೀತಿಯ ಪಟ್ಟಗಳನ್ನ ಎಲ್ಲ ಸರ್ಕಾರಗಳು ಆಗ್ತಾ ಇದ್ದೀವಿ ಅನ್ನೋದನ್ನ ಇದರೊಳಗಡೆ ಶ್ರೀಪಾದ್ ಭಟ್ರು ವಿವರಿಸಿದ್ದಾರೆ. ಅದನ್ನ ಹೆಚ್ಚು ಹೆಚ್ಚು ಈ ವಿಶ್ವವಿದ್ಯಾಲಯಗಳು ಮತ್ತು ಅಲ್ಲಿನ ವಿದ್ಯಾರ್ಥಿನಿಯರು ಚರ್ಚೆ ಮಾಡಿದ್ರೆ ಇದರ ಈ ಪುಸ್ತಕದ ಸಾರ್ಥಕತೆ ಇನ್ನಷ್ಟು ಹೆಚ್ಚುತ್ತೆ.